ನಮಸ್ಕಾರ, ಶುಭೋದಯ. ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಉಷಾ. ಸೊ ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಾ ಇರೋದು ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಇನ್ನು ಇದೇ 31ನೇ ತಾರೀಕು ನಿಮಗೆ ಕುಬೇರ ಸಭೆ ಕಾರ್ಯಕ್ರಮ ನಡೀತಾ ಇದೆ. ಮೇ 31 ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಬರ್ತಾ ಇದೆ. ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು ಅಂತಂದರೆ ಈ ಒಂದು ಕುಬೇರ ಸಭೆ ಕಾರ್ಯಕ್ರಮದಲ್ಲಿ ನೀವು ಕೂಡ ಪಾಲ್ಗೊಳ್ಬೋದು. ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಬರ್ತಿರುವಂಥ ನಂಬರ್ಸ್ಗೆ ನೀವು ಕಾಲ್ ಮಾಡಿ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಪ್ರತಿ ತಿಂಗಳು ಕೂಡ ಈ ಹುಣ್ಣಿಮೆ ಬರುವಂಥದ್ದು, ಪೌರ್ಣಮಿ ಬರುವಂಥದ್ದನ್ನ ನಾವು ನೋಡಿದ್ವಿ ಅಂತ ಹೇಳ್ಬೋದು. ಇನ್ನು ಇದೇ ದಿನ ಬಹಳನೇ ವಿಶೇಷ ಅಂತಂದರೆ ಬುದ್ಧ ಪೌರ್ಣಮಿ ಅಂತ ಕೊಟ್ಟಿದ್ದಾರೆ. ಏನಿದು ಬುದ್ಧ ಪೌರ್ಣಮಿ, ಇದರ ವಿಶೇಷತೆ ಏನು, ಇದ್ರ ಬಗ್ಗೆ ಮಾಹಿತಿಯನ್ನು ವೀಕ್ಷಕರಿಗೆ ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಆಯುರಾರೋಗ್ಯ ಐಶ್ವರ್ಯಾಭಿ ವೃದ್ಧಿರಸ್ತು. ಮೌನಕ್ಕೊಂದು ಅರ್ಥ ಕೊಟ್ಟವ ಬುದ್ಧ, ಮೌನಕ್ಕೆ ಒಂದು ಅರ್ಥವನ್ನು ಕೊಟ್ಟವ ಬುದ್ಧ. ಏನು ಅದರ ಪರಮ ರಹಸ್ಯ ನಾವು ಭೇದಿಸಿ ಛೇದಿಸಿ ನೋಡಲು ಹೊರಟ್ರೆ ನಮಗೆ ಅಗಣಿತ ಸಿಗ್ತಕ್ಕಂತಹದ್ದು, ನೀವು ಕೌಂಟ್ ಮಾಡೋಕ್ಕೆ ಆಗಲ್ಲ. ಅಂತಹದ್ದನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಇರುವಂಥದ್ದು ಬಹುಶಃ ಬುದ್ಧನು ಸಾರಿರ್ತಕ್ಕಂತಹ ಈ ದಿನವೇ ಸರಿ. ಜ್ವಾಜ್ವಲ್ಯಮಾನಯೋಹೋ, ಏನೇ ಆಗಿದ್ದರೂ ಕೂಡ ಮನುಷ್ಯ ಅನ್ನುವವ ಅವನದ್ದೇ ಆಗಿರ್ತಕ್ಕಂಥ ಅವಸ್ಥೆಗಳು ದಾಟುತ್ತಿರ್ತಾನೆ. ಅವನದ್ದೇ ಆಗಿರ್ತಕ್ಕಂಥ ಅವಸ್ಥೆಗಳು ದಾಟುತ್ತಿರಬೇಕಾದ್ರೆ ಬಾಲ್ಯ, ಯೌವನ, ಕೌಮಾರ, ವೃದ್ಧಾಪ್ಯ ಇವುಗಳನ್ನು ದಾಟುವಂಥ ಸಂದರ್ಭದಲ್ಲಿ ಬಹುಶಃ ತಂದೆ ತಾಯಿಗಳಾಗಿರ್ತಕ್ಕಂಥವರು ಮಕ್ಕಳ ಭೂತ ಭವಿಷ್ಯತ್ ವರ್ತಮಾನದ ಬಗ್ಗೆ ಬಹಳ ಪ್ರತಿ ದಿನದಲ್ಲೂ ಪ್ರತಿ ವರ್ಷದಲ್ಲೂ ಕೂಡ ಅವರ ಜನ್ಮದಿನೋತ್ಸವ ಬಂದಾಗ ಸಾಮಾನ್ಯವಾಗಿ ಇನ್ನೇನು ನಡೆಯಬಹುದು ನನ್ನ ಮಗನಿಗೆ, ಬಹುಶಃ ಇನ್ನು ವಿದ್ಯಾಭ್ಯಾಸ ಹೇಗೆ ಅಂತಕ್ಕಂಥದ್ದನ್ನು ಜ್ಯೋತಿಷರನ್ನು, ಪಂಡಿತರನ್ನು, ವಿದ್ವಾಂಸರನ್ನು, ಅದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ವಿದ್ವತ್ಪೂರ್ಣರನ್ನು ಬಹುಶಃ ತಿಳ್ಕೊಳ್ತಾರೆ. ಹಾಗೆಯೇ ಬುದ್ಧನ ತಂದೆ ಆಗಿರ್ತಕ್ಕಂಥವರು ಕೂಡ ನನ್ನ ಮಗ ಮುಂದೆ ಏನಾಗಬಹುದು ಅಂತ ಒಬ್ಬ ಜ್ಯೋತಿಷಿಗಳ ಹತ್ರ ಕೇಳುತ್ತಾರೆ. ಅವನೊಬ್ಬ ದೊಡ್ಡ ಸನ್ಯಾಸಿ ಆಗ್ತಾನೆ ಅಂತ ಬರೆದಿರ್ತಾರೆ ರೀ. ಅಪ್ಪನ ಬಿಡ್ತಾನ, ಸನ್ಯಾಸಿ ಆಗಲಿಕ್ಕೆ ಅಪ್ಪ ಬಿಡ್ತಾನ. ಅಪ್ಪ ಏನು ಮಾಡ್ತಾನಂದರೆ ಬಹುಶಃ ಯಾವ ರೀತಿ ಸನ್ಯಾಸಿ ಆಗ್ತಾನೆ ಅಂತ ಆ ಒಂದು ತಂದೆ ಜ್ಯೋತಿಷ್ಯನ ಕೇಳಿದಾಗ, ನಿನ್ನ ಮಗ ಒಂದೇ ದಿನ 3 ಯಾವತ್ತು ನೋಡ್ತಾನೋ ಅವನವತ್ತು ಮನೆ ತೊರೆತಾನೆ, ಮನೆ ಬಿಡುತ್ತಾನೆ. ಏನದು 3? ನಂಬರ್ 1 ರೋಗಿಷ್ಠರನ್ನು ನೋಡ್ತಾನೆ. ನಂಬರ್ 2 ಒಂದು ಶವವನ್ನು ನೋಡುತ್ತಾನೆ. ನಂಬರ್ 3 ಯಾರೋ ಒಬ್ಬ ತಪಸ್ವಿನ ನೋಡ್ತಾನೆ. ಈ 3 ಜನರನ್ನು ಒಟ್ಟಿಗೆ ಒಂದು ದಿವಸ ನೋಡಿದಾಗ ಅವ ಮನೆ ಬಿಡ್ತಾನೆ. ನೋ, ಚಾನ್ಸೇ ಇಲ್ಲ, ಯಾವುದೇ ಕಾರಣಕ್ಕೂ ನಾನು ನನಗೆ ಆ ಥರದ ಚಾನ್ಸ್ ಕೊಡೋದೇ ಇಲ್ಲ. ಅದು 3 ಒಂದು ದಿನ ಎಲ್ಲಿ ನೋಡ್ಲಿಕ್ಕೆ ಸಾಧ್ಯ, ಅದೇಗೆ ಸಾಧ್ಯ ಅಂತ ಹೇಳ್ತಾನೆ. ನಿನ್ನಿಷ್ಟ, ದೈವಲೀಲೆ ಇದು, ದೈವ ಕೃಪೆ ಇದು. ಅದಕ್ಕಾಗಿ ಆ ಸಿದ್ಧಾರ್ಥ ಏನು ಬುದ್ಧನ ಮೊದಲ ಸಿದ್ಧಾರ್ಥ ಅಂತ ದಿನ, ಆ ಸಿದ್ಧಾರ್ಥನು ಬಾಲ್ಯದಲ್ಲಿ ಚಿನ್ನದ ಸ್ಪೂನ್ ಇಟ್ಕೊಂಡೇ ಬೆಳೆದವ. ಆಗರ್ಭ ಶ್ರೀಮಂತ ರಾಜ ಸಿದ್ಧಾರ್ಥ, ಗೊತ್ತೇನು? ಬಹುಶಃ ಅವನ ಆಳು ಕಾಳು, ಅವನ ಅರಮನೆ ಒಂದು 150 ಎಕರೆ. ಸನ್ಯಾಸಗಳಿಗೆ ಬಿಟ್ಬಿಡ್ತಾನ ಅವರ ತಂದೆ? ಸಾಧ್ಯವೇ ಇಲ್ಲ. ಹೇಗೆ ಅವನು ಯಾವುದೇ ಕಾರಣಕ್ಕೂ ಅವನ ವಿದ್ಯಾಭ್ಯಾಸವಾಗಿರಬಹುದು, ಅವನದ್ದಾಗಿರತಕ್ಕಂತಹ ಪ್ರೌಢಾವಸ್ಥೆಯಲ್ಲಿ ಆಗ್ತಕ್ಕಂತಹದ್ದು ಏನು ಆ ಮಗುವಿಗೆ ಆಗಬೇಕು, ಸಣ್ಣ ವಯಸ್ಸಲ್ಲಿ ವಿದ್ಯಾರಂಭ, ಅಕ್ಷರಾಭ್ಯಾಸ, ಅವನಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಹೈಯರ್ ಎಜುಕೇಷನ್ ಎಲ್ಲವೂ ಕೂಡ ಆತನ ಭದ್ರಕೋಟೆಯೊಳಗೆ ನಡಿಬೇಕು. ಅಷ್ಟೆಲ್ಲ ನೋಡ್ಕೊಳ್ತಾನೆ. ಮದುವೆ ಕೂಡ ಆಗತ್ತೆ, ಮಗು ಆಗತ್ತೆ. ಇನ್ನು ಸಾಧ್ಯ ಇಲ್ಲ ಬಿಡು, ಇನ್ನು ಸಾಧ್ಯವೇ ಇಲ್ಲ ಅಂತ ಹೇಳಿ ಸಿದ್ಧಾರ್ಥನಿಗೆ ಅವರ ತಂದೆ ಎಷ್ಟೆಲ್ಲ ಮಾಡಿಕೊಡ್ತಾನೆ. ಮದುವೆ ಆಗಿದೆ, ಮಗು ಇದೆ, ಆರಾಮಾಗಿ ಕಾಲಹರಣ ನಡೀತಾ ಇದೆ, ಇನ್ನು ಖುಷಿ ಇದೆ. ಬಹುಶಃ ಇನ್ನು ನನ್ನ ಮಗನಿಗೆ ಆ ಥರದ್ದು ನಡೆಯಲ್ಲ ಬಿಡು. ಬಹುಶಃ ಅವನು ಓದೋ ಸಂದರ್ಭದಲ್ಲಿ ಗೊತ್ತಿಲ್ವಲ್ಲ, ಯಾರನ್ನು ನೋಡ್ತಾನೋ, ಯಾವ ಗುರುಗಳನ್ನ ಭೇಟಿ ಹಾಕ್ತಾನೋ, ಯಾರು ಅವನಿಗೆ ಯಾವ ರೀತಿ ಬೋಧನೆ ಮಾಡಿಬಿಡ್ತಾರೋ, ಬಹುಶಃ ಮನೆ ತೊರೆದು ಬಿಡ್ತಾನೇನೋ. ನೋ,
ಇದಕ್ಕೆ ಆಸ್ಪದವೇ ಬದಿಗೆ ಬರಲಿಲ್ಲ, ಆಗಲಿಲ್ಲ. ಖುಷಿ ಇರ್ತಾನೆ. ಒಂದು ದಿವಸ ಅಪ್ಪ ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ, ಇದೆಲ್ಲ ಮರ್ತಿರ್ತಾನೆ ಜ್ಯೋತಿಷಿಯಲ್ಲಿದೆಲ್ಲ. ಅಪ್ಪ ಬೇಡಪ್ಪ ಅಂತ ಹೇಳ್ತಾನೆ. ಇಲ್ಲಪ್ಪ ಒಂದು ದಿವಸ ನಾನು ಹೊರಗಡೆ ಓಡಾಡ್ಕೊಂಡು ಬರ್ತೀನಿ ಅಂತ ಹೇಳ್ತಾನೆ. ಆವಾಗ ಮಂತ್ರಿಯ ಜೊತೆಗೆ ಆ ಸಿದ್ಧಾರ್ಥನ ಕಳಿಸ್ಕೊಡ್ತಾನೆ. ಹುಷಾರು ಮಂತ್ರಿ, ನೀನು ಹೋಗಿ ಹಾಗೆ ಕರ್ಕೊಂಡು ಬಂದುಬಿಡ್ಬೇಕು ಅಂತೇಳಿ ರಥದಲ್ಲಿ ಸಾರಥಿಯಾಗಿ ಮಂತ್ರಿ ಕುಳಿತಿರ್ತಾನೆ. ಆ ಕುದುರೆ ಟಾಂಗ ಓಡ್ತಿರುತ್ತೆ, ಆ ಸಿದ್ಧಾರ್ಥ ಹಿಂದೆ ಕೂತಿರ್ತಾನೆ. ಇನ್ನೇನು ಅವನ ಅರಮನೆಯ ಮುಖ್ಯ ದ್ವಾರದ ಪ್ರವೇಶವನ್ನು ದಾಟಿದ ನಂತರ ಹೊರಗಡೆ ಬಹುಶಃ ಯಾರೋ ಒಬ್ಬರು ಈ ಹಣ್ಣು ಮುದುಕ ಕೋಲ್ ಹಿಡ್ಕೊಂಡು ಅಲ್ಲೂ ಹೋಗಿ ಬೆನ್ನು ಬಾಗಿ ನೆರೆವರೆಗೆ ಹಂಗಾಗುವಂತೆ ಆತ ಬಾಗ್ತಾ ಬರ್ತಿರುತ್ತಾನೆ. ಅವನನ್ನು ನೋಡುತ್ತಾನೆ ಈ ಸಿದ್ಧಾರ್ಥ. ಮಂತ್ರಿ, ಏನಿದು, ಯಾಕೆ ಆ ರೀತಿ ಪಾಪ ತುಂಬ ಬಗ್ಗಿಕೊಂಡು ತುಂಬ ಕಷ್ಟಪಟ್ಕೊಂಡು ಬರ್ತಿದ್ದಾನೆ? ಅಪ್ಪ, ಆತನಿಗೆ ವಯಸ್ಸಾಗಿದೆ, ಅದರಲ್ಲೂ ಕೂಡ ರೋಗಿಷ್ಠ ಆತ ಅಂತ ಹೇಳ್ತಾನೆ ಮಂತ್ರಿ. ಹಾಗಂದ್ರೆ ಏನು, ರೋಗಿಷ್ಠ ಅಂದರೆ ಏನು ಅಂತ ಸಿದ್ಧಾರ್ಥ ಕೇಳ್ತಾನೆ. ಅವನಿಗೆ ರೋಗ ಗೊತ್ತಿಲ್ಲ, ಮುಪ್ಪು ಗೊತ್ತಿಲ್ಲ, ಆಗ ಬೆಳೆಸಿರ್ತಾನೆ. ರೋಗ ಅಂದರೆ ವಯೋಸಹಜ ಆದಮೇಲೆ ರೋಗ ಬರ್ತಕ್ಕಂತಹದ್ದು ಅಂತ ಹೇಳುತ್ತಾನೆ. ಬಿಡಿಸಿ ಹೇಳ್ತಾ ಇರ್ತಾನೆ. ಆ ರಥ ಮುಂದಕ್ಕೆ ಹೋಗ್ತಾ ಇರುತ್ತೆ. ಹೌದಾ, ರೋಗ ಬರುತ್ತಾ ಅಂದರೆ ವಯಸ್ಸಾಗುತ್ತಾ, ಅದು ನಮಗೂ ಆಗುತ್ತಾ ಅನ್ನೋದು ಕ್ಯಾಲ್ಕುಲೇಷನ್ ಇವನ ಮನಸ್ಸಿನೊಳಗೆ ನಡೀತಾ ಇದೆ. ಮತ್ತು ಎರಡನೇದು, ಇನ್ನೊಂದಷ್ಟು ಒಂದು 10 ಹೆಜ್ಜೆ ಮುಂದಕ್ಕೆ ಹೋದ ಕೂಡಲೇ ಅಥವಾ ಒಂದು ಅರ್ಧ ಕಿಲೋಮೀಟ್ರ್ ಮುಂದಕ್ಕೆ ಹೋದ ಮೇಲೆ ಯಾರೋ ಒಬ್ಬಾತನನ್ನು 4 ಜನ ಹೊತ್ಕೊಂಡು ಬರ್ತಾ ಇರ್ತಾರೆ. ಮಂತ್ರಿ ಒಂದು ನಿಮಿಷ ನಿಲ್ಲಿಸು. ಈಗ ಹೋದ್ರಲ್ಲ ಆ 4 ಜನ, ಏನದು ರಥ? ನಮ್ಮದು ರಥ ಕುದುರೆ ಇದೆ, ಆ 4 ಜನ ಹೊತ್ಕೊಂಡು ಹೋಗ್ತಾರೆ, ಅದು ರಥ ತಾನೆ? ಏನದು? ಅದು ರಥ ಅಲ್ಲ ಕಣಪ್ಪ, ಅದು ಶವ ಅಂದರೆ ಸತ್ತೋಗಿರ್ತಕ್ಕಂಥದ್ದು. ಸತ್ತೋಗಿರೋದಂದರೆ ದೇಹದಲ್ಲಿ ಪ್ರಾಣ ಇಲ್ಲದ ಸ್ಥಿತಿಯನ್ನು ಸತ್ತೋಗಿರೋದಂದರೆ ಲೆಕ್ಕ ಮಾಡ್ಕೋಬೇಕು ನೀವು. ನಾನು ಇದನ್ನು ಹೇಳಿದಾಗ ಏನಂತ ನಿಮ್ಮ ಮನಸ್ಸಿನಾಗ ಸ್ವಲ್ಪ ನೀವು ಹಿಣಿಕೆ ನೋಡಬೇಕಾಗತ್ತೆ. ಆ ಸಿದ್ಧಾರ್ಥ ಹಾಗೆ ಬೆಳೆದಿದ್ದ. ಅವನಿಗೆ ಸಾವು ಅಂದರೆ ಗೊತ್ತಿಲ್ಲ, ನೋವು ಅಂದರೆ ಗೊತ್ತಿಲ್ಲ, ಹಾಗೆ ಬೆಳೆದಿದ್ದಾತ. ಇದ್ರ ಬಗ್ಗೆ ಎಲ್ಲ ಪೂರ್ಣ ವಿವರಣೆ ಕೊಡ್ತಾನೆ. ನಾನು ಕೊಡಬೇಕಾ? ಬಹುಶಃ ಒಂದಷ್ಟು ನಿಮಿಷಗಳಾಗ್ಬಿಡತ್ತೆ. ಅದಕ್ಕೆ ನೀವು ಇಷ್ಟಕ್ಕೆ ಅರ್ಥ ಮಾಡಿಕೊಳ್ಳಿ. ಹಾಗಾಗಿ ಇಷ್ಟೆಲ್ಲ ಹೇಳ್ತಾನೆ. ಶವ ಅಂದರೆ ಹಾಗೆ ಪ್ರಾಣ ಪ್ರಯಾಣ ಸಮಯೇ ಕಫವಾತ ಪಿತ್ತೈ ಕಂಠಾವರೋಧನಿದ ಸ್ಮರಣಂ ಕುತಸ್ತೆ. ನಮ್ಮ ಪ್ರಾಣ ಒಂದಲ್ಲ ಒಂದು ದಿನ ಪ್ರಯಾಣ ಮಾಡುತ್ತೆ, ಧ್ವನ್ಯಾವಲಕ ಸೃಷ್ಟಿಲೋಕ. ಅದಕ್ಕೆ ಎಂತಹ ಸಂದರ್ಭಕ್ಕಾದರೂ ಸರಿಯೇ ಹರಿನಾಮ ಸ್ಮರಣೆ ಸದಾ ಮಾಡ್ತಿರ್ಬೇಕು. ಇನ್ನು ಇದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಾನೆ. ಇನ್ನೊಂದಷ್ಟು ದೂರ ಹೋದ ಮೇಲೆ ಅಲ್ಲಿ ಒಬ್ಬ ಅತ್ಯಂತ ತೇಜಪುಂಜವಾಗಿರತಕ್ಕಂತಹ ಒಬ್ಬ ಕಾಷಾಯ ವಸ್ತ್ರಧಾರಿ ತ್ರಿದಂಡೆಯನ್ನು ಹಿಡಿದು ಒಂದು ವಟ ವೃಕ್ಷದ ಮರದ ಕೆಳಗಡೆ ಕೂತ್ಕೊಂಡು ತಪಸ್ಸನ್ನು ಮಾಡ್ತಿರ್ತಾನೆ. ಮಂತ್ರ ಒಂದು ನಿಮಿಷ ನಿಲ್ಲಿಸು. ಅವರು ನೋಡ್ತಾನೆ. ಅವರ ಮುಖದಲ್ಲಿ ಅಗ್ನಿಯ ಕಾಂತಿ ತೇಜಪುಂಜವಾಗಿ ಕಾಣ್ತಾ ಇದೆ. ಅಷ್ಟು ತೇಜೋಮಯವಾಗಿದ್ದಾನೆ. ಮಂತ್ರಿ, ಇವರು ಯಾರು ಈ ಕೂತಿದ್ದಾರೆ? ಅವರಪ್ಪ, ಅವರು ಸನ್ಯಾಸಿ. ಓ, ಎಷ್ಟು ಮುಖದಲ್ಲಿ ಏನು ಕಳೆ ಇದೆ, ಎಷ್ಟು ಚೆನ್ನಾಗಿ ಕಾಣ್ತಾರೆ ಅಂತೆಲ್ಲ ಹೇಳ್ತಾನೆ. ಹಾಂ, ಹೌದಪ್ಪ, ಸನ್ಯಾಸಿ ಅಂದರೆ ಹೀಗಿರುತ್ತಾರೆ. ಅವರು ಬ್ರಹ್ಮಚರ್ಯವನ್ನು ಹೀಗೆ ಪಾಲಿಸ್ಕೊಂಡು ಬಂದಿರ್ತಾರೆ. ಗೃಹಸ್ಥವನ್ನು ಕೆಲವರಿಗೆ ಇರೋದಿಲ್ಲ, ಇನ್ನು ವಾನಪ್ರಸ್ಥವನ್ನು ಆಚರಣೆ ಮಾಡ್ತಿರ್ತಾರೆ. ಸನ್ಯಾಸಾಶ್ರಮದಲ್ಲಿ ಏನು ಬೇಕೋ ಶೀಘ್ರವಾಗಿ ಮುಕ್ತಿಯನ್ನು ಪಡಲಿಕ್ಕೆ ಇಂತಹದ್ದಿದೆ ಅಂತ ಮಂತ್ರ ಹೇಳ್ತಿರ್ತಾನೆ. ಅಷ್ಟೊತ್ತಿಗೆ ಹಿಂಬದಿಯ ಆ ಡೋರ್ ತೆಗೆದು ಅಲ್ಲಿಂದ ಪಲಾಯನವಾಗಿರ್ತಾನೆ ಸಿದ್ಧಾರ್ಥ. ಅನ್ಲಿಲ್ವಲ್ಲ, ಹಿಂದ್ಗಡೆಯಿಂದ ವಾಯ್ಸ್ ಬರಲಿಲ್ವಲ್ಲ. ಅವಾಗ ಸ್ವಲ್ಪ ಹಿಂತಿರುಗಿ ನೋಡುತ್ತಾನೆ, ಸಿದ್ಧಾರ್ಥನಿಲ್ಲ ಅಲ್ಲಿ. ಅತ್ಯಂತ ಭಯ ಎಷ್ಟಾಗುತ್ತೆ ಅಂತಂದರೆ ಆ ಮಂತ್ರಿಗೆ ಅತ್ಯಂತ ಭಯಭೀತನಾಗ್ತಾನೆ. ತುಂಬ ಗಾಟ್, ಏನು ಹೇಳಬೇಕೀಗ ರಾಜನಿಗೆ? ಹೇಗೆ ಹೋದ ಈ ಮನುಷ್ಯ ತಪ್ಪಿಸ್ಕೊಂಡು? ಹುಡುಕಾಟ ಮಾಡ್ತಾನೆ, ಸಿಗೋದಿಲ್ಲ. ಏನು ಹೇಗೂ ಇಲ್ಲ, ನಾನು ರಾಜನಿಗೆ ಹೇಳಲೇಬೇಕು ಅಂತೇಳಿ ಆ ಮಂತ್ರಿ ಮತ್ತೆ ವಾಪಸ್ ಹೋಗ್ತಾ ವಿಷಯವನ್ನು ತಿಳಿಸ್ತಾನೆ. ಬಹುಶಃ ಆ ವಿಷಯ ತಿಳಿಸಿದಾಗ ಆ ಜ್ಯೋತಿಷ್ಯ ಬರೆದಿದ್ದು ಈ ಅಪ್ಪನಿಗೆ ನೆನಪು ಬಂದುಬಿಡ್ತು. ದಾರಿಯಲ್ಲಿ ಏನೇನು ನಡೀತು ಅಂತ ಕೇಳ್ತಾನೆ. ಈಗೆಲ್ಲ ಕೇಳಿದಾನ. ಹೌದಾ, ಇಷ್ಟು ನಡೀತಾ? ಮತ್ತೆ ತಂದೆ, ಅವರ ಹಾಳು ಕಾಳುಗಳು, ಅವರ ಅಷ್ಟೂ ಸಿಬ್ಬಂದಿ ಬಂದು ಹುಡುಕಾಟ ಮಾಡ್ತಾರೆ. ಪ್ರತಿ ಹಳ್ಳಿಗಳು, ಅವನಿಗೆ ಸಂಬಂಧಪಟ್ಟ ಅಷ್ಟು ನಗರ ಪ್ರದೇಶ ಎಲ್ಲ ಹುಡುಕಾಟ ಮಾಡಿದರೂ ಎಲ್ಲಿ ಕೂಡ ಸುಳಿವೇ ಸಿಗೋದಿಲ್ಲ ಸಿದ್ಧಾರ್ಥನ. ಆಮೇಲೆ ಬಹುಶಃ ಒಂದು 18-20 ವರ್ಷಕ್ಕೆ ಯಾರೋ ತಂದೆ ಅಷ್ಟೇ ಅದೇ ಮಗನ ಹೋಗಿದ್ದ ಆ ಒಂದು ನೆನಪಲ್ಲಿ ಬಹಳ ಕೃಷಿನಾಗ್ಬಿಟ್ಟಿದ್ದ. ಏನು ರಾಜ ಅಂತ ಕಂಡಿರ್ಲಿಕ್ಕಾಗಲಿಲ್ಲ. ಹಾಗಾಗಿರ್ತಾನೆ. ಆ ಮಗ ಹೋಗಿರ್ತಕ್ಕ ದುಃಖದಲ್ಲಿ ಸಿಗಲಿಲ್ಲ. ಯಾರೋ ಒಂದು 20 ವರ್ಷ
ಒಂದಷ್ಟು ವರ್ಷ ಆದ ನಂತರ ನಿಮ್ಮ ಮಗ ಅಲ್ಲಿ ಕೂತಿದ್ದಾನೆ, ಅಲ್ಲಿದ್ದಾನೆ, ಆ ಹಳ್ಳಿ ಹತ್ರ, ಆ ಕಟ್ಟೆ ಹತ್ರ ಅಂತ ಹೇಳ್ತಾರೆ. ಓಡಿ ಹೋಗ್ತಾನೆ, ಧಾವಿಸ್ತಾನೆ, ಆಳು ಕಾಳು ಸಮೇತ ಕಂಡಿಡಿತಾನೆ. ಸ್ವಲ್ಪ ಆ ಅಪ್ಪ ಮಗನಿಗೆ ವ್ಯತ್ಯಾಸ ಕಾಣಿಸೋ ಥರ ಇರುತ್ತೆ ಆ ಸನ್ನಿವೇಶ. ಆದರೆ ಎಲ್ರಿಗೂ ಕೂಡ ಡೌಟ್ ಬರುತ್ತೆ, ಬಹುಶಃ ಈತ ಸಿದ್ಧಾರ್ಥನ ಅಂತ ಅಂದ್ಕೊಳ್ತಾರೆ. ಅಪ್ಪನಿಗೆ ಮಾತ್ರ ಎಸ್ ಇವ ನನ್ನ ಮಗನಂತ ಕಂಡುಹಿಡಿದು ಬಿಡ್ತಾರೆ. ಮಗ ಅಂತ ಗೊತ್ತಾದ್ಮೇಲೆ ತುಂಬ ಬಿಕ್ಕಿ ಅಳೋ ಮುಖಾಂತರ ಮಗನ ತಬ್ಬಿಕೊಳ್ತಾ ನೋವನ್ನು ವ್ಯಕ್ತಪಡಿಸ್ತಾನೆ. ಎಲ್ಲಿದ್ದೆ ಮಗನ ಇಷ್ಟು ದಿವಸ, ಯಾಕೆ ಹೀಗಾಗಿದ್ದೀಯೆ, ಯಾಕೆ ಹೊರಗೋಗಿದ್ದೀಯ, ಯಾಕೆ ಸೊರಗೋಗಿದ್ದೀಯ, ಏನೇನೇನೇನೋ ಮಾತಾಡ್ತಾನೆ. ಅರ್ಧ ತಾಸು ಮಾತಾಡ್ತಾನೆ ಇದ್ದಾನೆ, ಮೌನವಾಗಿದ್ದಾನೆ ಆ ಸಿದ್ಧಾರ್ಥ. ಮನೇಲಿದ್ದಾಗ ಸಿದ್ಧಾರ್ಥ, ಈಗ ಬೋಧಿ ವೃಕ್ಷದ ಕೆಳಗಡೆ ಕೂತು ಅವನು ತಪಸ್ ಮಾಡಿದ್ನಲ್ಲ, ಬುದ್ಧನಾದ. ಆ ಬುದ್ಧ ನಾವು ಹೇಳ್ತಕ್ಕಂತಹದ್ದು, ನೀವು ಹೇಳ್ತಕ್ಕಂತಹ ಭವಿಷ್ಯ ಬಿಟ್ಟುಬಿಡಿ. ಬುದ್ಧ ಏನು ಹೇಳ್ತಾನೆ ಗೊತ್ತಾ? ಆ ಬುದ್ಧ ಹೇಳ್ತೀನಿ, ಆದರೂ ಕೂಡ ಒಂದಷ್ಟು ನಿಮಿಷ ಆಗುವಂಥದ್ದು ಇದು, ಬಹುಶಃ 2-3 ತಾಸು ಆಗೋದಂತನ್ನು ನಾನೊಂದು 10 ನಿಮಿಷಕ್ಕಾದರೂ ಮಾತಾಡಬೇಕಾಗತ್ತೆ. ಆ ಅಪ್ಪ ಏನಾಗಿದ್ದು ಸರಿ, ನಡಿ ಮನೆಗೆ ಹೋಗೋಣ ಅಂತಾನೆ. ಮನೆಗೆ ಹೋಗೋಣ ಅಂತ ಹೇಳ್ತಾನೆ. ಇಲ್ಲಪ್ಪ ನಾನು ಬರಲ್ಲ, ನಾನು ಬರಬಾರ್ದು, ಸಂಸಾರವನ್ನು ತೊರೆದಿದ್ದೇನೆ, ನಾನೇನು ಬರಲ್ಲ ಅಂತ ಹೇಳ್ತಾನೆ. ಏನು ಹೇಳ್ತಾ ಇದೀಯಾ? ನಾನೇನು ಅಪ್ಪ ಹೇಳ್ತಾ ಇದ್ದೀನಿ ಬಾ. ಇಷ್ಟೊತ್ತು ಪರಿಪರಿಯಾಗಿ ಬೇಡ್ಕೊಂಡ ಕೇಳ್ಕೊಂಡ ಬರಲಿಲ್ಲ. ಕೊನೆಯದಾಗಿ ಅಪ್ಪ ಸ್ವಲ್ಪ ಜೋರು ಮಾಡ್ತಾನೆ, ನೀನು ಹಾಗೆಲ್ಲ ಹೇಳೋಗಿಲ್ಲ, ಆರ್ಡ್ರ್ ಮಾಡ್ತಾ ಇದ್ದೀನಿ, ನಾನು ನಿನ್ನ ತಂದೆ, ಬರಲೇಬೇಕು ಅಂತ ಹೇಳ್ತಾನೆ. ಆಗ ಸಿದ್ಧಾರ್ಥ ಹೇಳ್ತಕ್ಕಂಥದ್ದು, ನಿಜ ಅಪ್ಪ, ಒಪ್ಕೊಡ್ತೀನಿ, ನಾನು ನಿನ್ನ ಮಗ ಒಪ್ಕೊಡ್ತೀನಿ. ಈ ನಲ್ಲಿ ಟ್ಯಾಪ್ ಬಿಟ್ಟರೆ ನೀರು ಬರುತ್ತಲ್ಲ, ಆ ವಾಟ್ರು, ಆ ಟ್ಯಾಪ್ ಓಪನ್ ಮಾಡಿದ ಕೂಡಲೇ ವಾಟ್ರ್ ಅಂತ ಬರುತ್ತೆ, ಅದು ಎಲ್ಲಿ ಹೋಗಬೇಕು ಅಲ್ಲಿ ಸೇರುತ್ತೆ. ಮತ್ತು ಆ ಟ್ಯಾಪ್ ಇದೆಯಲ್ಲ, ನೀನು ನನ್ನ ಒಳಗಡೆಯಿಂದ ಬಂದಿದ್ದು ಬಾ ಅಂತ ವಾಪಸ್ ಕರೆದ್ರೆ ಬರುತ್ತೀಯಾ? ಆ ನೀರು ವಾಪಸ್ ಬರುತ್ತೀಯಾ? ನಾನು ಹಾಗೇನೆ ನಿನ್ನ ಮುಖಾಂತರ ಬಂದಿರ್ತೀನಿ, ಬಟ್ ಸಾಧ್ಯವೇ ಇಲ್ಲ. ಇನ್ನು ಉಳಿದದ್ದು ನಿಮಗೆ ಬುದ್ಧ ಮಾತ್ರ ಮಾತಾಡ್ತೀನಿ, ಯಾಕಂದರೆ ಇವತ್ತು ಬುದ್ಧನಿಗೆ ಸಂಬಂಧಪಟ್ಟ ಪೂರ್ಣಿಮಾ ಇರತಕ್ಕಂತಹದ್ದು, ಹಾಗೆಯೇ ವೈದ್ಯೇಶ್ವರ ಜಯಂತಿ ಇರತಕ್ಕಂತಹದ್ದರಿಂದ ಬುದ್ಧ ಭೂತ ಭವಿಷ್ಯತ್ ವರ್ತಮಾನವನ್ನು ಅಷ್ಟೇ ಹೇಳೋದಿಲ್ಲ. ತ್ರಿಜನ್ಮಭಿಹಿ, ನೀವು ಹಿಂದೆ ಏನಾಗಿದ್ದರೆ ಈ ಜನ್ಮದಲ್ಲಿ ನೀವೇನು, ಮುಂದಕ್ಕೇನು, ಆ ಮೂರದ್ದು ಭವಿಷ್ಯವನ್ನು ಹೇಳ್ತಾನೆ ಬುದ್ಧ. ಅಷ್ಟು ಕಲಿತಿದೆ. ಯಾಕಂತಂದರೆ ಅದಕ್ಕೆ ಈ ಹೊಟ್ಟೆ ಇದೆಯಲ್ಲ, ಬೆನ್ನಿಗೆ ತಾಗಬೇಕು, ನಿರಾಹಾರ ದೀಕ್ಷೆಯಲ್ಲಿರಬೇಕು. ನಿರಾಹಾರ ದೀಕ್ಷೆಯಲ್ಲಿ 48 ದಿನಗಳು ಅಲ್ಲ, ಆ ಥರದ ಮೂರು ಪಟ್ಟು ಮಾಡಿಕೊಂಡು ಗಾಳಿ ಮಾತ್ರ ಸೇವಿಸಿ ಮುಖಾಂತರ ಆತ ಪೂರ್ಣವಾಗಿ ಪಂಚಭೂತಗಳನ್ನ ಸ್ಕ್ಯಾನ್ ಮಾಡ್ಕೊಳ್ತಾ ಆತನ ಒಳಗಡೆ ಏನು ಅಂತಕ್ಕಂಥದ್ದು ಇದೆಯೋ ಅಷ್ಟು ಅಂಶಗಳನ್ನು, ಆ ಪಂಚಭೂತಗಳಿಗೆ ಸಂಬಂಧಪಡ್ತಕ್ಕಂತಹದ್ದನ್ನು, ಈಗ ನಾವು ನೀವು ಮಾತಾಡ್ತಕ್ಕಂತಹ ಜ್ಯೋತಿಷ ಅದೆಲ್ಲ ಕೂಡ, ಅವೆಲ್ಲವೂ ಕೂಡ ಪ್ರಕೃತಿನೇ ಅವನ ಒಳಗಡೆ ಇನ್ಸ್ಟಾಲ್ ಮಾಡಿಬಿಟ್ಟಿತ್ತು. ಆಗ ಯಾರೋ ನಿಂತ್ಕೊಂಡ್ರೆ ಬುದ್ಧ ಭವಿಷ್ಯ ಹೇಳ್ತಾ ಇದ್ದ, ನೀನು ಇದು ಹಿಂದೆ ಇದಾಗಿದ್ದೆ, ಮುಂದಕ್ಕೆ ಇದಾಗ್ತೀಯ ಅಂತ ಅಷ್ಟೇ ಮಾತಾಡ್ತಿದ್ದ. ಒಂದು ತಪಸ್ಸನ್ನು ಮಾಡಿ ಭವಿಷ್ಯ ಹೇಳೋದಿದೆಯಲ್ಲ, ಅದು ಸುಮ್ಮನೆ ಪುಸ್ತಕ ನೋಡಿಕೊಂಡು ಕುಂಡ್ಲಿ ಹಾಕ್ಕೊಂಡು ಟಕ್ 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 ಅಂತ ಹೇಳ್ತಾರಲ್ಲ, ಎಷ್ಟರ ಮಟ್ಟಿಗೆ ಇರುತ್ತೋ ಅದು ನೀವು ತಿಳ್ಕೊಳ್ತೀರಿ. ತಪಶಕ್ತಿಯನ್ನು ಆಚರಣೆ ಮಾತಾಡ್ತಾನಲ್ಲ, ದ್ವಿಶಕ್ತಿ ದೈವಶಕ್ತಿಯಿಂದ ಮಾತಾಡ್ತಾನಲ್ಲ, ಅದು ಭವಿಷ್ಯವಾಗಿರುತ್ತೆ, ಅದು ಮುಖ್ಯವಾಗಿರುತ್ತೆ, ಭವಿಷ್ಯವಾಗಿರುತ್ತೆ. ಅಂತಹ ಬುದ್ಧ ಹುಟ್ಟಿದ ದಿನ, ಅಂತಹ ಬುದ್ಧ ಜಗತ್ತಿಗೆ ಮೌನ ಸಾರಿದ ದಿನ, ಮೌನದಲ್ಲಿ ಮಹತ್ತರವಾಗಿರ್ತಕ್ಕಂಥ ಮಹಲು ಕಟ್ಟೋ ದಿನ, ಮೌನದಲ್ಲಿ ನಾವು ಬೇಕಾದನ್ನು ಸಂಪಾದನೆ ಮಾಡ್ತಕ್ಕಂಥ ದಿನ ಈ ಬುದ್ಧ ಪೌರ್ಣಿಮೆ. ಅಂತಹ ಬುದ್ಧ ಪೌರ್ಣಿಮೆಯೆಂದು ನೀವೇನಾದರೂ ಮಾಡ್ಕೊಳ್ತೀನಿ ಅಂತಂದರೆ, ನಮ್ಮ ಮನಕ್ಕೆ ಈಗ ಸಂಪೂರ್ಣ ಕತ್ತಲು ಕವಿದು ಬಿಟ್ಟಿದೆ ಅಂತಂದರೆ, ನೀವು ಇವತ್ತು ಬೆಳಕು ತಂದುಕೋಬೇಕು. ಹೊಸದಾಗಿ ಯಾರಾದರೂ ನಾನು ದೀಪಕ್ಕೆ ತರಬೇಕಾಗಿತ್ತು ಅಂತ ಮನಸ್ಸಲ್ಲಿ ಇದ್ದರೆ ಇವತ್ತು ತನ್ನಿ. ಇದ್ದರೂ ಕೂಡ ಒಂದು ಚಿಕ್ಕದಷ್ಟು ಬೆಳ್ಳಿ ತನ್ನಿ, ಅಥವಾ ಚಿಕ್ಕದಷ್ಟು ನೀವು ಬ್ರಾಸ್ ಪಂಚಲೋಹದ್ದು ತನ್ನಿ, ಹಿತ್ತಾಳೆ ತನ್ನಿ, ಯಾವುದಾದ್ರೂ 2 ದೀಪ ತಂದು ಇವತ್ತು ನೀವು ಹಚ್ತಾ ನೀವೇನು ಮಾತ್ರ ಹೇಳ್ಕೊಳ್ತಿರೋ, ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯುರ್ಮ ಅಮೃತಂಗಮಯ ಅಂತ ಏನು ಹೇಳ್ಕೊಳ್ತಿರೋ, ಅಸತೋಮ ಸದ್ಗಮಯ ಅಸತ್ಯದಿಂದ ಸತ್ಯದೆಡೆಗೆ, ತಮಸೋಮ ಜ್ಯೋತಿರ್ಗಮಯ ಕತ್ತಲಿನಿಂದ ಬೆಳಕಿನೆಡೆಗೆ, ಮೃತ್ಯುರ್ಮ ಅಮೃತಂಗಮಯ ಮೃತ್ಯುವಿನಿಂದ ಅಮೃತದೆಡೆಗೆ. ಈ ಮೂರನ್ನು ಕೂಡ ನೀವು ಪಡ್ಕೊಂಡಾಗೆ ದೀಪವನ್ನು ಹಚ್ಚಿ ಇವತ್ತು ಸಾಯಂಕಾಲ ನೀವು ಬುದ್ಧನಿಗೆ ಏನಾದರೂ ಒಂದು ನಮಸ್ಕಾರವನ್ನು ಮಾಡ್ಕೊಳ್ತೀನಿ ಅಂತಂದರೆ, ಬುದ್ಧಂ ಶರಣಂ ಗಚ್ಛಾಮಿ, ಶರಣಂ ಬುದ್ಧಂ ಗಚ್ಛಾಮಿ. ಅಂತಹ ಬುದ್ಧನಿಗೆ ಯಾಕೆಂತಂದರೆ ಗೊತ್ತಿದೆ ಬುದ್ಧನ ಅಂಶ ಏನು ಅಂತ, ಜಗತ್ತಿಗೆ ಗೊತ್ತು. ಬುದ್ಧ ಜಗತ್ತು ಅಂದರೆ ಏನು ಅನ್ನೋದನ್ನು ಮೌನವಾಗಿಯೇ ಪಾಠ ಮಾಡಿದಾತ, ಜಗತ್ತಿಗೆ ಬಹುಶಃ ಶಾಂತಿಯನ್ನು ಬೋಧಿಸಿದ ಮಹಾನುಭಾವ. ಆಮೇಲೆ ಶಾಂತಿಯಿಂದಲೇ
ಮಹತ್ತರವಾಗಿರ್ತಕ್ಕಂತಹ ಯುದ್ಧವನ್ನು ಕೂಡ ಗೆಲ್ಲಬಹುದು ಅಂತ ತಿಳಿಸ್ಕೊಟ್ಟ. ನಿಮ್ಮಲ್ಲಿರ್ತಕ್ಕಂಥ ಕ್ರೌರ್ಯ ಇದೆಯಲ್ಲ, ನಿಮ್ಮಲ್ಲಿರ್ತಕ್ಕ ಶೌರ್ಯ ಇದೆಯಲ್ಲ, ಅದೆಲ್ಲವೂ ಕೂಡ ಪಕ್ಕಕ್ಕಿಟ್ಟು ಶಾಂತಿಯಿಂದಲೇ ಇಡೀ ವಿಶ್ವವನ್ನು ಗೆಲ್ತಕ್ಕಂತಹದ್ದನ್ನು ಸಾರಿ ಹೇಳಿದ ಮಹಾನುಭಾವ ಬುದ್ಧ. ಅಂತಹ ಬುದ್ಧನ ಕೃಪೆ ನಿಮಗಿರಲಿ. ಈ ಎರಡೂ ಜ್ಯೋತಿಗಳೇ ನಿಮ್ಮ ಬದುಕಿಗೆ ದಿವ್ಯ ಜ್ಯೋತಿ, ಪರಂಜ್ಯೋತಿ, ಪ್ರಖ್ಯಾತಿ ಜ್ಯೋತಿಯಾಗಿ ಬೆಳಗಲಿ. ಆ ದೀಪಗಳಿಗೆ ಮಕ್ಕಳ ಕೈಯಿಂದ ಪ್ರತಿನಿತ್ಯ ದೀಪ ಬೆಳಗಿಸಿ. ನಿಮ್ಮ ಮನೇಲಿ ಲೇಟಾಗಿ ಎದ್ದೇಳ್ತಾನಲ್ಲ ನಿಮ್ಮ ಮಗ, ಅವನ ಕೈಯಲ್ಲಿ ದೀಪ ಬೆಳಗಿಸಿ. ನಿಮ್ಮ ಮಗಳು ಹೇಳಿದ ಮಾತೇ ಕೇಳಲ್ವಲ್ಲ, ಆ ಮಗು ಕೈಯಲ್ಲಿ ದೀಪ ಹಚ್ಚಿಸಿ. ಇವತ್ತು ಬುದ್ಧ ಪೌರ್ಣಮಿ ಎಂದು ಮಕ್ಕಳ ಕೈಯಲ್ಲಿ ದೀಪ ಹಚ್ಚುವಂಥದ್ದು. ನಂತರ ಪ್ರತಿನಿತ್ಯ ಕೂಡ ಅವರೇ ಅದನ್ನು ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ಕಲಿಸ್ತಾ ಬನ್ನಿ. ಅವ್ರಿಗೊಂದು ಸಂಸ್ಕಾರವನ್ನು ಇವತ್ತು ಕೊಡಿ. ಬುದ್ಧನ ಕೃಪೆ ಬಹುಶಃ ಅಷ್ಟಾದರೂ ಆ ಮಕ್ಕಳಿಗೆ ತಲುಪುತ್ತೆ. ಖಂಡಿತ ಗುರುಗಳೇ, ಗೊತ್ತೇ ಇರಲಿಲ್ಲ ನೀವು ಹೇಳಿದಂಥ ವಿಚಾರ. ಕತೆ ಆಗಿರ್ಬೋದು, ಮತ್ತಷ್ಟು ಕೇಳಬೇಕು ಅಂತ ಅನಿಸ್ತಾ ಇರುತ್ತೆ, ಅಷ್ಟು ಕ್ಯೂರಿಯಾಸಿಟಿ ಆಗಿತ್ತು. ಇನ್ನು ಒಂದು ಬುದ್ಧನ ಕಥೆಯ ಜೊತೆಗೆ ಇವತ್ತು ಬುದ್ಧನ ಜನ್ಮದಿನ ಆಗಿರೋದ್ರಿಂದ ದೀಪವನ್ನು ತಂದು ನಾವು ಯಾವ ರೀತಿ ಹಚ್ಚಬೇಕಾಗತ್ತೆ, ವಿಶೇಷವಾಗಿ ಮಕ್ಕಳ ಕೈಲಿ ಹಚ್ಚಿಸುವಂಥದ್ದು ಸೂಕ್ತ ಅಂತ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಈ ದಿನ ನಾವು ಮಾಡಲೇಬೇಕಾಗಿರುವಂಥ ಕೆಲಸ ಯಾವುದು ಅಂತ ನಮಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇನ್ನೂ ಸಮಯವನ್ನು ವ್ಯರ್ಥ ಮಾಡೋಕ್ಕೆ ಹೋಗಬೇಡಿ. ಯಾವಾಗ ಮಾಡೋದು ಅಂತ ವಿಡಿಯೋ ನೋಡಿದ್ಮೇಲೆ ನಿಮಗೆ ಯಾವಾಗ ಸಮಯ ಸಿಗುತ್ತೆ ಖಂಡಿತವಾಗ್ಲೂ ಈ ಒಂದು ಕೆಲಸವನ್ನು ನೀವು ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.